ಒಂಜಿ ಓಲ್ ಒಂಜಿ ಸುತ್ತ ಹಾಕಿದ ಬರೋಡು ಇಂಕ ಬರ್ಪುಂಡ ಜೋಕುಲೆ ಶಾಲೆ ಓಪನ್ ಆಡು ಅತನ ಕೆಲಸ ಓಪನ್ ಆಗ್ಲಾಡು ಆ ತರಗಳ ತೊಂದರೆ ಏನಿತ್ತೆ ಶಾಲೆ ಓಪನ್ ಯರ್ಮಲಾದ ಪೋಡು ಜೋಕುಲೆ ಶಾಲೆ ಗುರ್ಪು ಶಾಲೆ ಪೋಡು ಸಂಕದ ಮೇಲೆ ಬೋತಿನಿ ಪೈಪ್ ಇತ್ತ ಈ ಮೇಲೆ ತಗಲಿಗೆ ನೀರಿ ವಿಷಯ ಬರ್ಪು ಎಂಗ್ಲ ದೂರ ಹಾಕಲು ಎಂಗ್ಲ ಬರ್ಪು ಬಾಡಿಗೆ ಜಾಸ್ತಿ ಮಾಡ್ತಾರೆ ಹಾಕಲು ಎಂಗ್ಲ ದಾದ ಹಾಕಲು ತುಂಬಾ 500 ರೂಪಾಯಿ ಇರ್ತಲ್ಲ 500 ರೂಪಾಯಿ ಇರ್ತಲ್ಲ ಇತ್ತ 200 ರೂಪಾಯಿ ತಪ್ಪೇರು ಹಾಕಲು ಒಟ್ಟು ಎಂಗ್ಲ ಸಾಧ್ಯ ಮಲ್ತ ಬೋಣ ಜೋಕು ಶಾಲೆ ಹೋಗಿ ಸಾಧ್ಯ ಮಲ್ತ ಕೊಡಿ ಇಲ್ಲ ಅಲ್ಲಿ ನಿತ್ಯ ನೂರಾರು ಜನರು ಓಡಾಡುವಂತಹ ಸ್ಥಳ, ಬೀಡಿಯನ್ನ ಕೊಂಡೊಯ್ಯುವಂತಹ ಮಹಿಳೆಯರು, ಅದರ ಜೊತೆಗೆ ಪ್ರತಿನಿತ್ಯ ಹೈನುಗಾರರು ತೆರಳುವಂತಹ ಸ್ಥಳ, ಅದರ ಜೊತೆಗೆ ನೂರಾರು ಮಕ್ಕಳು ಮಂಗಳೂರು, ಬೀಸರೋಡು ಮುಂತಾದೆಡೆಗೆ ಶಾಲೆಗೆ ಹೋಗುವಂತ ಸ್ಥಳ. ಆದ್ರೆ ಎಲ್ಲರೂ ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಈಗ 1 ಕಿಲೋಮೀಟರ್ ವ್ಯಾಪ್ತಿ ಈಗ 15 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಾವಿರುವಂತದ್ದು ಬಂಟ್ವಾಳ ತಾಲೂಕಿನ ಬಟ್ಟಾಜೆ ಗ್ರಾಮದ ತಾರವಳಿ ಸೇತುವೆ ಬಳಿ. ಈಗ ತಾವು ನೋಡ್ತಾ ಇದ್ದೀರಿ, ಆ ಸೇತುವೆಯನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ಹಲವು ಗ್ರಾಮಗಳನ್ನ ಸಂಪರ್ಕಿಸುವ ಸೇತುವೆಯಾಗಿತ್ತು. ಬಹಳಷ್ಟು ಹಿಂದೆ ಅಂದ್ರೆ ಕೆಲವು ತಿಂಗಳಿಂದ ಅಪಾಯಕಾರಿ ಅಂತ ಹೇಳುವಂತ ಹಣೆಪಟ್ಟಿ ಕಟ್ಟಿಕೊಂಡಿತ್ತು. ಈ ಸೇತುವೆಯಲ್ಲಿ ಘನವಾಹನಗಳಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು. ಜೊತೆಗೆ ಲಘು ವಾಹನಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಆದ್ರೆ ಮಳೆಗಾಲದಲ್ಲಿ ಅಪಾಯಕಾರಿ ಅನ್ನುವಂತ ಕಾರಣಕ್ಕೆ ಈ ಸೇತುವೆಯನ್ನ ಇದೀಗ ತೆರವುಗೊಳಿಸಲಾಗ್ತಾ ಇದೆ. ಸೇತುವೆಯನ್ನ ತೆರವುಗೊಳಿಸಬೇಕಾದ್ದು ಅನಿವಾರ್ಯ ಮತ್ತು ಆಗಿದೆ. ಆದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆತಂಕಕ್ಕೆ ಮತ್ತು ಸಾರ್ವಜನಿಕರ ತೊಂದರೆಗೆ ಕಾರಣ. ಯಾಕಂತಂದ್ರೆ ಈ ಒಂದು ಸೇತುವೆಯನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ, ಈಗಾಗಲೇ ತೆರವು ಕಾರ್ಯ ಸಂಪೂರ್ಣಗೊಂಡಿದ್ದು ಇನ್ನೊಂದು ಬದಿಯ ರಸ್ತೆಯ ಮತ್ತೊಂದು ಮಗ್ಗುಲಿನಲ್ಲಿ ಆ ಒಂದು ತೆರವು ಕಾರ್ಯ ಆಗ್ತಾ ಇದೆ. ಈಗ ಇಲ್ಲಿ ಏನ್ ಮಾಡಬೇಕು ಮುಂದೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಸಂಕಷ್ಟಕ್ಕೆ ಜನರು ತುತ್ತಾಗಿರುವಂತಹದ್ದು. ತಾವೀಗ ನೋಡ್ತಾ ಇದ್ದೀರಿ, ಪಕ್ಕದ ಊರಿನ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅತ್ತಿಂದಿತ್ತ ಹಾಲು ಮಾರಾಟಕ್ಕೆ ಹೈನುಗಾರರು ಓಡಾಡ್ತಾರೆ, ಉದ್ಯೋಗ ನಿಮಿತ್ತ ತೆರಳುವವರಿದ್ದಾರೆ, ಬೀಡಿ ಕೊಂಡೊಯ್ಯುವವರಿದ್ದಾರೆ. ಎಲ್ಲರೂ ಕೂಡ ಈ ಸೇತುವೆ ಕಳಚಿ ಬಿದ್ದಿರೋದ್ರಿಂದ ಇದೀಗ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ತಾತ್ಕಾಲಿಕ ಕಾಲು ದಾರಿ ಮಾಡಿಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ, ಆದ್ರೆ ಆಗ್ತಾ ಇಲ್ಲ. ತಾತ್ಕಾಲಿಕ ಕಾಲು ಸಂಕ ನಿರ್ಮಾಣಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಸುಮಾರು 10ರಿಂದ 15 ಕಿಲೋಮೀಟರ್ ಇದೊಂದು ಸ್ಥಳ. ಇಲ್ಲಿ ನಾವು ಮುಖ್ಯವಾಗಿ ಕಿರಳೆ, ಬಟ್ಟಾಜೆ, ಸೊರ್ನಾಡು, ಯರ್ಮಾಲಪದವು, ಕುರಿಯಾಳ, ಬಾಳಿಕೆ, ಬಂಡಸಾಲೆ ಸೇತುವೆಯ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೊಳತ್ತಮಜಲು, ಬಡಗಬೆಳ್ಳೂರು, ಪೊಳಲಿ ಮತ್ತೊಂದು ಕಡೆ ಇರ್ತದೆ, ಇನ್ನೊಂದು ಕಡೆ ಇದೆ. ಆದ್ರೆ ಬಹಳ ದೊಡ್ಡ ಸಮಸ್ಯೆಗೆ ತುತ್ತಾಗುವಂತವರು ಕಿರಳೆ, ಬಟ್ಟಾಜೆ, ಸೊರ್ನಾಡು, ಯರ್ಮಲಪದವು, ಕುರಿಯಾಳ, ಬಾಳಿಕೆ, ಬಂಡಸಾಲೆ ಮುಂತಾದ ಗ್ರಾಮದ ಜನರು. ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರೂ ಬರ್ಬೇಕಾದ್ರೆ ತಾರವಳ್ಳಿ ಸೇತುವೆ ಈ ಒಂದು ತೆರವಾದ್ರಿಂದ ಮೂಳರಪಟ್ಟಣ ಅಥವಾ ವಾರಟ್ಟಿಲ್, ಬಡಗಬೆಳ್ಳೂರು ಆಗಿ ಬರಬೇಕು ಅಲ್ವಾ, ಅಲ್ಲೆಲ್ಲ ಆಗಿ ಬರಬೇಕು ಅನ್ನುವಂಥದ್ದು ಈಗಿರುವಂತ ಸಮಸ್ಯೆ. ಸುಮಾರು 10-15 ಕಿಲೋಮೀಟರ್ ಆಗ್ತದೆ, ಅಂದ್ರೆ 7-8 ಕಿಲೋಮೀಟರ್ಗಿಂತ ಜಾಸ್ತಿ ಆಗ್ತದೆ ಅನ್ನುವಂಥದ್ದು. ರಿಕ್ಷಾದಲ್ಲಿ ಮುಂಚೆ 50 ರೂಪಾಯಿ ಇತ್ತಂತೆ, ಈಗ 170 ರೂಪಾಯಿ ಕೊಡ್ಬೇಕಾಗ್ತದೆ ಅನ್ನುವಂಥದ್ದು ಇಲ್ಲಿಯ ಜನರ ಕೂಗು. ನೋಡೋ, ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಅವ್ರ ಹತ್ರ ಎಲ್ಲರ ಹತ್ರನು ಮಾತಾಡಿಸೋಣ. ಸೇತುವೆ ಇಲ್ಲದೆ ಯಾವ ಪರಿಸ್ಥಿತಿ ಆಗಿದೆ ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರು? ವಸಂತ. ಏನ್ ಹೇಳ್ತೀರಿ ಸೇತುವೆ ಸಮಸ್ಯೆ? ಈಗ ಮತ್ತೆ ಇದು ಈಗ ಆಗ್ಬಾರ್ದಿತ್ತು, ಮಳೆಗಾಲದಲ್ಲಿ ಆಗಿದೆ. ಅದು ಮಳೆಗಾಲ ಬಂದ ನಂತರ ಇದನ್ನು ತೆಗೆಬಾರ್ದಿತ್ತು. ಈಗ ತೆಗೆದಿದ್ದಾರೆ. ಅದು ಆದಷ್ಟು ಬೇಗ ಆದ್ರೆ ಒಳ್ಳೇದು. ಬೇಗ ಆದ್ರೆ ಒಳ್ಳೇದು. ಹೌದು ಸರ್, ಏತ್ ಗ್ರಾಮದ ನೆಟೆ ಡೈಲಿ ಏತ್ ಜನ ಪೋಂದಿತ್ತೇರು? ಡೈಲಿ ಮಸ್ತ್ ಜನ ಹೋಗ್ಬೇರು ನೆಟ್ಟೆ ಬೀಡಿ ಕೊಣಪ್ಪಣ ಹಾಕಲು, ಪೇರು ಕೊಣಪ್ಪಣ ಹಾಕಲು, 1 ಲೀಟರ್ 2 ಲೀಟರ್ ಪೇರು ಕೊನೊಂಡಲ ಒಂಜಿ ಸುತ್ತಾದ ಬತ್ತಂಡ ಮಕ್ಕಳಿಗೆ ದಾಲ ಲಾಭ ಅಂತ ಅಂಶ ಬೋಡತ್ತೆ. ಮಾತರೆಗಳ ತೊಂದರೆ ಏನಿತ್ತೆ ತಾಲೆ ಜೋಕ್ಲೇಗು ಸ್ವಲ್ಪ ಅಂಚಿ ಹೋದು ಕಿರಳೆ ಹಿಡಿದು ಇಂಚಿ ಬರ್ಪುಣಕ್ಲೇಗು ಎಷ್ಟು ಜನ ಬರ್ತಾರೆ ಸರ್ ಇಂಚಿಗೆ? ಜನ ಲೆಕ್ಕ ಬಾಡ್ರೆ ಸಾಧ್ಯ ಮಸ್ತ್ ಜನ ಅಲ್ಲಿ ಹಾಕಲು ಐತೆ ಅದು ಬರೋಡು. ಯರ್ಮಲಾಗಾದು, ಪಟ್ನಾಗಾದ, ಮೂಲರ ಪಟ್ನಾಗಾದ ಹಾಕಲು ಬರೋದು. ಇಂಚೆ ಅದು ಬರೋಡು. ಪೇರು ಕೊಣಪುಂಡಲ ಇಂಚೆ ಬರೋಡು. ಕೆಲವರು ಅಂಗಡಿ ಪೋಪುಂಡಲ ಬರೋಡು. ನನ್ನ ಮತ್ತೆ ನೆಟೇರ್ದೆ ಬರ್ಪುನಾಂಡ ಪೇರು ಕೊರ್ರೆ ಏತು ದೂರ ಮುಲ್ಪಣೆ ಮುಟ್ಟಾಯ್ತೆ 1 ಕಿಲೋಮೀಟರ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಅವು. ಇತ್ತೆ 8 ಕಿಲೋಮೀಟರ್ ಕಂಪ್ಲೀಟ್ 7 ಕಿಲೋಮೀಟರ್ ಅಂದೆ
ಏಳು ಕಿಲೋಮೀಟರ್ 7 ಕಿಲೋಮೀಟರ್ ಜಾಸ್ತಿ ಎಂಚಾಪುಡಿತ್ತೆ ತುಂಬು ಎಂಗ್ಲೆ ಜೋಕ್ಲೆ ಶಾಲೆ ಬಾರಜಿ ಓಡೆ ಬಾರಜಿ ಜಾಲೆ ಪಡಿ ಅರ್ಮಲಾದ ಪೋಡು ಜೋಕ್ಲೆ ಶಾಲೆ ಗುಟ್ಪು ಶಾಲೆ ಪೋಡು ಏನ್ ನೋಲಿಲ್ಲ ಎಲ್ಲ ಮುಲ್ಪಣಿ ಇಲ್ಲ ಅಂಚಿದ ಅಲ್ಲಿ ಇಮೇಟೆ ನೀರ್ ಎಂಚ ಬತ್ತನ ಇಂಚಿಗೆ ಕೊಡೆಗೆ ಇತ್ತೆ ಯಪ್ಪ ಯಾಮ ಬೇಲ ಅಂತ ಬೇಲೆ ಅಂತ ನಡತ್ತೊಂದು ಹೋಗ್ತಾರ ಅಲ್ಲಿ ಆಮೇಲೆ ಉಲಾಡಿ ತೋಟದ ಉಲಾಡಿ ಬರ್ತಂತೆ ಅಲ್ಪ ನೀರು ಬತ್ತಂಗ್ಲೆ ಬರ ಸಾಲಿಜ್ಜಿ ಜೋಕ್ಲೆ ಬರ ಸಾಲಿಜ್ಜಿ ಪೂರು ಲೇಟ್ ಫುಲ್ಲು ನೀರಾಬುಲೆಟ್ ಇಲ್ಲ ಬಿಟ್ಟು ನೀರಾಬುಲೆಟ್ ಅತ್ತೆ ಕೋಡೆ ಬರ ಲಾಭಜಿ ಆಮೇಲೆ ಆಯ್ತು ಮಲ್ಪೋಲಿ ಎಂಜಿನ ಮಲ್ಪ ಎರಡು ಕೋಟಿ ಅಂಚು ಸಾಲಿದಂಗೆ ಕೊಡ್ಲೆ ಸಾಲಿ ಬರತ್ತೆ ತಾತ್ಕಾಲಿಕ ಒಂಜಿ ಸಾದಿ ಬಾಯರ್ ನಡತೊಂದು ಬಾಯರ ತಕ್ಕೊಂಡಲ್ಲ ಸಾದಿ ಅಂದ್ ಒಂಜಿ ಬೋರ್ಡ್ ಮಾತಾರೆಗಳ ಆಯಗ ಮ್ಯಾಗಿಂದ ಎಂಕಲೆಗೆ ಉಪದ್ರ ಎಂಕಲೆ ಗಂಡ ಮುಲ್ಪಣೆ ಅಲ್ಪ ಎಂಕಲೆ ಗಂಡ ಮೂಲೆ ಇಲ್ಲ ಅಂಚಿದಾಗ್ಲೇ ಮತ ಬರೋಡತ್ತೆ ನಡತ ಬಾರಲ್ಲ ಸಾದಿ ಎಂಗ್ಲೆ ಖಾಲಿ ಸಾದಿ ಬೋಡು ಆಮೇಲೆ ಎಂಗ್ಲೆ ಅಂಜಿ ಬೋಡು ಸಾದಿ ಎಂಗ್ಲೆ ಎರ್ಮಲ ಅದು ಬೋಡು ಅಕ್ಕ ಒಂಜಿ ಅಂದಾಜಿ ನೆಟೆ ಇರ ಮುಲ್ಪ ಇಲ್ದಿರ್ನ ನೆಟೆ ಒಂಜಿ ಏತ್ ಜನ ಈ ಒಂಜಿ ಸೇತುವೆನೆ ಡಿಪೆಂಡ್ ಆತಿರದೆ ಬಂಡ ಜೋಕುಲು ಬೀಸರೋಡು ಕುಡ್ಲ ಬೋಪನಗ್ಲು ಬುರ ನಡ ಶಾಲೆ ಬೋಪಿನ ಜೋಕುಲು ಮಸ್ತ್ ಜೋಕುಲು ಉಳ್ಳೇರು ಬೊಕ್ಕ ಬೊಕ್ಕ ಗಾಡಿ ಬೋಪಿನಾಕುಲು ಶಾಲೆ ಬೋಪಿನ ನಡತು ಬೋಪಿನಾಕುಲು ಉಳ್ಳೇರು ಪೇರ್ ಕೊನೊಪ್ಪನಾಕುಲು ಬೀಡಿ ಕೊನೊಪ್ಪನಾಕುಲು ಬೇಲೆ ಬೋಪನಾಕುಲು ಪೂರ ಬೊಕ್ಕ ಪೂರ ಗಾಡಿಡೆ ಬೋಪನಾಕುಲು ಅಂಡ ಬಾರಿ ಗಾಡಿ ದಾಂತಾಗ್ಲೇ ಬಾರಿ ಸಾಧ್ಯ ಗಾಡಿ ತಿನ್ನಕುಲು ಪಟ್ನೋಗ ಅದು ಪೋಪೇರು ಗಾಡಿ ದಾಂತಾಗ್ಲೇ ಎಂಚ ಬೋಪಿನಿ ಇತ್ತ ನೀರಿದ್ದ ಅಂದಟ್ಟು ಕಡತ್ತು ಬರ್ಪೇರು ನೀರಿತ್ತು ನೆಂಚ ಬರ್ಪೀನಿ ನೀರಿದೆ ಇದೇ ಮುಟ್ಟ ಬೂರ್ನು ಹಾ ಮಸ್ತ್ ಮಲ್ಲ ವರ್ಷ ಹತ್ರ ಅಡೆ ಮುಟ್ಟ ಬರ್ಕೊಂಡು ಇರ್ನ ಬುದಾರೆ ಸುಜಾತ ಸರ್ ಬಲೇಡಿ ಮಿಂದ ಬೇರ ಎಂಚ ಹಾಪುಡು ಸ್ವಲ್ಪ ಬೋಪನು ಮಿತ್ತೆ ಬೋಡು ಬೆಟ್ಟಾಗ ಅದು ಬೋಪುಜಾರ ಈ ತುಂಬೊಂದು ಈ ಬೇರೇನು ಮತ್ತೊಂದು ಎಂಜಿನ ಆಲ್ಬ ಈರೆ ತುಂಬೊಂದೇ ಬೋಪುನನ ಒಕೆಂಜನ ಇದು ಜನ ಒಳ್ಳೆ ಇರುತ್ತೆ ಸಾಕ್ಷಿ ತುಳ್ಳು ಅಲವಂತ ತುಂಬೊಂದೇ ಬೋಪುನ ತುಂಬುದೆ ಇತ್ತೆದಾದ ಅಂತಲೋ ಮೀನುಂಡು ಮೀನು ಓಳುಂಡು ಮೀನಿತ್ತೆ ಇಲ್ಲಲೆ ಒನತ್ತು ಜಾರ ಓಡೆ ಕೊಂಡಪುಣ್ಣು ಓಡೆ ಮಾರ್ನೋಡು ನೆಟ್ಟೆ ದಾಖಲೆ ನೆಟ್ಟೆ ಒಂಜಿ 10 ಏಲನ್ನ 10 ಗಿಡೆ ಕೈನ್ 10 ಆವ ಐಟ್ ಲಾಭ ಇತ್ತೆ ನೆಟ್ಟೆ ಮೆಲ್ಲ ದಾಟದ ಪುರ ಪಾರ ಆಪುಜ ಪೋಂಡ ಇತ್ತ ಬೋಲಿ ನನ್ನ ನೀರು ಬತ್ತಿಂದ ಅಂಚಿಗೆ ಹೋಗುಂಡು ಸೀದಾ ಸುದ್ದಕ್ಕೆ ಮೀನು ಲಜ್ಜಿ ಅಂಕುಲ್ ಲಜ್ಜಿ ದಾದ ಬೇಗ ಆವಡ್ ಚಂದು ಆವಡು ನಡತೊಂದು ಆವಡು ಮರಿಯಾಲಡೆ ಆವಡು ಅಕ್ಕ ದಾದ ಬಂದ್ಪರೆ ಎಂಕ್ಲಿಗೂ ಮಸ್ತ್ ಬಂಗ ಹಾಕೊಂಡು ಒಂದು ಮಾಡ್ತದ ಓಪನ್ ಹಾಕ್ಲಿಗೆ ಎಂಕ್ಲಿಗೆ ಅಂಚು ಓಪನ್ ಅಲ್ಲ ಬಂಗ ಈ ಬರ್ಪ ಬಂಗ ಒಂಜಿ ಒಂಜಿ ಸುತ್ತ ಹಾಕದ ಬರೋಡಿಂಗ್ ಬರ್ಪುಂಡ ಜೋಕುಲೆ ಶಾಲೆ ಓಪನ್ ಆಡು ಅತನ ಕೆಲಸ ಓಪನ್ ಹಾಕ್ಲ ಆಡು ಎಲ್ಲರೂ ವೆಹಿಕಲ್ ಇತ್ತನ ಪೋಪಿರು ವೆಹಿಕಲ್ ಜನ್ನಕಲು ನಡತೆ ಪೋಡತಿ ಒಂದು ಒಂಜಪ್ಪುಂಡು ಸಾದಿ ಸುತ್ತ ಹಾಕದ ಪೋಡ ಬಂಗಾತಿ ಈತಿಲೆ ಜೋಕುಲು ಪೋಪ ಶಾಲೆಗೆ ಮಲ್ಲಮ್ಮ ಬೊಲ್ಲ ಹಾಕನ ಕ್ವಾರೆ ನೀತಿ ಬೊಕ್ಕ ಏರಿಗಲ ಅಕ್ಕಳು ಒಕ್ಕ ಎಂಚ ಓಪನ್ ಎಲ್ಲಿ ಜೋಕುಲ ಅವರ ಪೋಪನ ಕೆಲವು ಶಾಲೆ ಕೆಲಸ ಓಪನ್ ಹಾಕಲು ಬೊಕ್ಕ ಎಂಕ್ಲಿಗೆ ನಪ್ಪೆಲ್ಲು ಪ್ರಾಮಿಟ್ ಎಂಕ್ಲ ಅಗತ್ಯ ನಿಂದು ಪೋಪುಂಡು ಎಂಕ್ಲೆ ಮಾತಾಡ ಅಗತ್ಯ ಉಂಟು ಈತ ಮುಲ್ಪ ಏತಿಲ್ಲುಂಡು ಮಾತಾಡ ಮಸ್ತ್ ಬಂಗ ಹಾಪುಡು ಆಯ್ನ ಬೇಗ ಹಾಕನ ಬಾರಿ ಇರ್ತುಂಡು ಇದೊಂದು ಇಕ್ಕೊಂದು ಸಾಧ್ಯ ಅಂಡ ಮಲ್ತದ್ದು ಗೊತ್ತು ಎರಡ ಓಪನ್ ಹಾಕ್ಲಿಕ್ಕೆ ಒಂಜಿ ಎನ್ನ ವಿದ್ಯಾ ದಾದ ಅನ್ಪರಕ ಎಂಕ್ಲಿಗವೇ ಒಂಜಿ ಸಾದಿ ಮಲ್ತು ಕೊರಡು ಉಂಟು ಚೂರು ಅಂಚಿಂಚಿ ಪೋಯರ ಪೂರ ಚೂರು ಬಂಗ ಹಾಪುಂಡತ್ತೆ ನಮಕ್ ಪೂರ ಬೇಲೆಗ್ ಅಂಚಿ ಪೋಯರಂಡು ಬೊಕ್ಕ ನಮಕ್ಲ ಪೋಯರ ಪೂರ ಒಪ್ಪುಂಡು ಅಂಚಿಂಚಿ ಪೂರ ಅಂಚಿ ಒಂಜಿ ಚೂರು ಸಾದಿ ಮಲ್ತಿಂಚ ಕೊರಂಡ ಅಣ್ಣ ಇರ್ದೂರ ನೀರ್ ಲಜ್ಜಿ ಎರೆಗಲ ಪರ್ಪುನ ಹಾಕ್ಲಿಕ್ಕೆ ನೀರ್ ಲಜ್ಜಿ ಅಲ್ಲ ಪೈಪ್ ಆಡ್ನೋ ಅಂಚ ನೀರ್ದ ಐತ ಒಂದು ಪುಡಾಯಿ ನಡೆದದ ಪೈಪ್ ಸಂಕದ ಮೇಲೆ ಡೆಪೋತಿನ ಪೈಪ್ ಹಾ ಇತ್ತ ಈಮೆ ತಗಲಿಗೆ ನೀರಿಜ್ಜಿ ಈಮೆ ತಗಲೆ ನೀರ್ ವ್ಯವಸ್ಥೆ ಇಜ್ಜಿ ಎಂಕುಲತೆ ಇಲ್ಲಾಲ್ದು ಕೆಲವು ಅಕ್ಲಿಗೆ ಮತ್ತೆ ಇಲ್ಲಾಲ್ದು ಎಂಕಲ ಗೋಯಲಿಡ್ದೆ ಕೊರ್ಪುಣಿ ನೀರು ನೋಡಿ ಇನ್ನೊಂದು ಸಮಸ್ಯೆ ನೋಡಿ ಅದೆಲ್ಲ ಈ ಸೇತುವೆಯ ಮೇಲ್ಭಾಗದಲ್ಲಿ ಬಂದಿತ್ತು ಇಲ್ಲಿಗೆ ನೀರಿಲ್ಲ ಈಗ ನೀರಿನ ವ್ಯವಸ್ಥೆಯು ಕೂಡ ಕಟ್ ಆಗಿದೆ ಏದಿನ ನೀರಿಜ್ಜಂದೆ ನೀರಿಜ್ಜೆ ಸಂಕ ಪುಡ ಪೇರ ಶುರು ಆಡಕ ನೀರೇ ಇಜ್ಜಿ ಏದಿನ ಒಂಜು ವಾರ ಉಂಡು ಒಂಜು ವಾರ ಕರಿ ಬೋಡಲ್ಲಿ ಓಡೆ ಚಾಲ್ ಮಂತಿನ ಸಂಕದ ಎತ್ತರತ್ತೆ ಐತ ಮಿತ್ತಿತ್ತನು ನೀರ್ ದೈಂದು ಪೂರ ಪೈಪ್ ಪೂರ ಅವು ಎತ್ತರತ್ತೆ ಇಲ್ಲಿ ಬಗ್ಗೆ ನೀರ್ ಇತ್ತು ಪರಿಹಾರ ಎನ್ನ ಸಮೀಮಾನ್ ಮುಕ್ಕಲ್ನ ಇಲ್ಲಾರ್ದು ಪೂರ ನೀರ್ ಇತ್ತು ಅಂಕಲಿ ಪರಿಹಾರ ಅಂಚ ಗಣಪ ಗಡ್ದಿನ ఒక చూరు పోయర పూర బంగాపు ఎల్లి జోకులు సాలిగా ఇక్కు నెట్టిನ ನಡ್ತೊಂದು ಬರ್ತಿರತ್ತೆ ಅಜ್ಜ ಚೂರು ಬಂಗಾಪು ನಮಕ್ ಪೋಯರ ಒಂಜಿ ಹುಷಾರಿಜ್ಜ ಅಂದ ಅಕ್ಕಲೆಗ್ ಎಂಚ ಓಪನೆ ನಟೆ ವ್ಯವಸ್ಥೆ ಇಜ್ಜಿ ಪೋಪುನ ಅಲ್ಪ ಪಟ್ನೋಗ ಅದು ಬೋಡು ಮೂಲಾರ ಪಟ್ನಾಗ ಅದು ಬೋಡು ಎರ್ಮಲ ಪೋಪುಂಡ ವಿಷಯ ಬರ್ಪು ಎಂಗ್ಲ ದೂರ ಆಪುಡು ಎಂಗ್ಲ ಬರ್ಪು ಬಾಡಿಗೆ ಜಾಸ್ತಿ ಮಲ್ಪೇರು ಹಾಕುದು ಎಂಗ್ ದಾದ ಅನ್ಪುಡು ನಿಂದು ಬೋರ್ ಅನ್ಬಂಡ್ರೆ ಎಂಗ್ ಬರ್ಪು ಆಡೆ ಬಿಟ್ಟು ಬೋರ್ ಹಾಪು ಎಂಗ್ಲ ಅನ್ಪೇರು
ಅಂಚೆ ನಂಗೆ ದಾದ ಮಲ್ಕೊಡು ದುಂಬು ಏತಿತ್ತು ರಿಕ್ಷಾಗೆ ತುಂಬಾ 500 ರೂಪಾಯಿ ಇರ್ತಲ್ಲ 500 ರೂಪಾಯಿ ಇರ್ತಲ್ಲ ಇತ್ತೆ ಇತ್ತ 200 ರೂಪಾಯಿ ದಪ್ಪೇರು ಹಾಕಲು ಸುತ್ತಾದ ಬೋರ್ಡ್ 200 ರೂಪಾಯಿ ದಪ್ಪೇರು ಇಷ್ಟ ದೆಪ್ಪನ ಸಮಸ್ಯೆ ಅಲ್ಲೇ. ಅದು ಬೋಡದ ಬೋರ್ಡ್ ಅಂದ ಅಂಚೆ ದಪ್ಪೇರು ಹಾಕಲು ಅಂದೆ ಇತ್ತೆ ನಿಖಿಲ ಸಮಸ್ಯೆ ಎಂಗ್ಲೆ ಭಾಷೆ ಸಮಸ್ಯೆ ಇರುವುದು ಬರುವುದು. ಅವೇ 200 ಬರುತ್ತೆ ಅಂಚೆ ಆತಂತಾಳೆ ಮಟ್ಟ ಇತ್ತೆ ಇಡೆ ಒಂಜಿ ತಾತ್ಕಾಲಿಕ ನಡತ್ತೊಂದು ಬೋರೆ ಎಂಗ್ಲೆ ಸಾಧ್ಯ ಮಲ್ತ ಬೋಣ ಜೋಕು ಶಾಲೆ ಹೋಗಿ ಸಾಧ್ಯ ಮಲ್ತ ಕೊರಿ ಇಡ್ಡ ಒಕ್ಕಂಗಿಲ್ಲ ಮಲ್ಲ ಬೋರ್ಡ್ ದಾಲೆ ಎಂಗ್ಲೆ ರಿಕ್ಷಾ ಬರ್ತಂಡ ಕೋಲೆಂಗ್ಲೆ ಇಮೆ ದಾಮೆ ರಿಕ್ಷಾ ಬೋಲ್ ಬಕ್ಕ ಗಡಿಬಿಡ್ ದಾಲಜ್ಜಿ ಇಮೆ ಪಾಸಾರ ಎಂಗ್ಲೆ ಮಲ್ತ ಕೊರಿ ಇಡ್ಡ ಆತೆ ಇದು ಈ ಒಂದು ಎರಡೂ ಕಡೆಯ ಗ್ರಾಮಸ್ಥರುಗಳ ಆಗ್ರಹ. ತಾರಬಳಿ ಸೇತುವೆ ಈಗೇನು ತೆರವಾಗ್ತಾ ಇದೆ, ಮಳೆಗಾಲಕ್ಕಾಗುವಾಗ ಇಲ್ಲೊಂದು ತಾತ್ಕಾಲಿಕವಾಗಿ ಆದರೂ ಒಂದು ನಡೆದಾಡುವಂತಹ ರಸ್ತೆಯನ್ನಾದರೂ ಮಾಡಿಕೊಡಿ. ನಡೆದಾಡಲಿಕ್ಕೆ ಮಾತ್ರ, ವಾಹನ ಹೋಗುವ ಸೌಲಭ್ಯ ಇಲ್ಲದಿದ್ರೂ ಪರವಾಗಿಲ್ಲ ಅನ್ನುವಂತಹ ಒಂದು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಸ್ಪಂದಿಸಬೇಕು, ಅವರಿಗೆ ಒಂದು ತಾತ್ಕಾಲಿಕ ಸೇತುವೆಯನ್ನಾದರೂ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಉಮೇಶ್ ಮಿತ್ತಡ್ಕ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.